ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಅವಳ ಪಾಡಿಗೆ ಹಾಸಿಗೆನ ಹಾಸ್ಕೊಳ್ಳೋದಿಕ್ಕೆ ಹೋಗಿ ಹಾಸಿಗೆ ಹಾಕೊಂತ ಇರ್ತಾಳೆ. ನೋಡಿದ್ರೆ ಅದೇ ಟೈಮಲ್ಲಿ ಅವ್ರ ಅಜ್ಜಿ ಕಾವ್ಯ ಕಾವ್ಯ ಅಂತ ಕರೀತಾ ಇರ್ತಾರೆ. ಆಗ ರಾಜ್ಗೆ ತುಂಬಾ ಶಾಕ್ ಆಗಿ, ಏನ್ ಮಾಡ್ತಿದ್ಯಾ, ಅಜ್ಜಿ ಬರ್ತಿದ್ದಾರೆ. ಅಜ್ಜಿನೇ ತಾನೇ, ಬಿಡ್ರಿ, ನನ್ ಕೈಲಿ ಆಗಲ್ಲ ಬಿಡಿ ಅಂತ ಅವಳು ಎಷ್ಟೇ ಸತಾಯಿಸ್ತಾ ಇದ್ರು ರಾಜ್ಗೆ ಟೆನ್ಷನ್ ಆಗಿ ಎದ್ದಳು ಮೇಲೆ ಅಂತ ಮಂಚದ ಮೇಲೆ ಕೂರಿಸ್ತಾನೆ. ಆ ಹಾಸಿಗೆ ಎತ್ಕೊಂಡೋಗಿ ಬಾಲ್ಕನಿಯಿಂದ ಹೊರ್ಗಡೆ ಎಸೆದ್ ಬಿಡ್ತಾನೆ. ಈ ಕಡೆ ನೋಡಿದ್ರೆ ಅವ್ರ ಅಜ್ಜಿ ಬಂದು, ತಗೋ ಕಾವ್ಯ, ಹಾಲ್ ಮರ್ತ್ಬಿಟ್ಟು ಬಂದಿದ್ಯಲ್ಲ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಆಗ ಕಾವ್ಯ, ಸರಿ ಅಜ್ಜಿ, ನೀವ್ ಯಾಕೆ ತರಕೋದ್ರಿ, ನಾನೇ ತರ್ತಿದ್ದೆ ಅಂತ ಹೇಳಿ, ಬಿಡು ಪರವಾಗಿಲ್ಲ, ತಗೋ ನಿನ್ ಗಂಡನ್ಗೆ ಕೊಡು ಅಂತ. ಇನ್ನೀ ಕಡೆ ರಾಜ್ಗೆ ಕಾವ್ಯ ಹಾಲ್ನ ಕೊಟ್ಟಿ, ರೀ ಈಗೇನೋ ನನ್ನ ಹಾಸಿಗೆ ಕೊಟ್ರೆ ನನಗೆ ಸಾಕು ರೀ, ನಾನು ಮಲ್ಕೊಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ. ನಿನ್ನ ಹಾಸಿಗೆನಾ? ಅಯ್ಯೋ, ನಾನು ಎಲ್ಲ ಕದ್ನಂತಾನೆ ಮರ್ತೋಗ್ಬಿಟ್ನಲ್ಲ ಅಂತ ಅವನು ಹೋಗಿ ಬಾಲ್ಕನಿಯಿಂದ ನೋಡ್ತಾನೆ. ನೋಡಿದ್ರೆ ಆ ಹಾಸಿಗೆ ಅವ್ರ ಚಿಕ್ಕಪ್ಪನ ಮೇಲೆ ಬಿದ್ದ್ಬಿಟ್ಟಿರುತ್ತೆ. ಯಾರ ಮೇಲೆ ಬೀಳ್ಬಾರ್ದೋ ಅವ್ರ ಮೇಲೆ ಬೀಳುತ್ತೆ ಯಾವಾಗೂ ಅಂತ ಅವನು ಡಿಸಪಾಯಿಂಟ್ ಆಗಿರ್ತಾನೆ. ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ, ಅಯ್ಯೋ ನನ್ನ ಗಂಡ ಎಲ್ಲೋದ್ರೂ ಗೊತ್ತಾಗ್ತಿಲ್ವಲ್ಲ, ವಾಕಿಂಗ್ ಹೋಗ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ಅವರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನೋಡಿದ್ರೆ ರಾಜ್ಗೂ ಆ ವಿಚಾರ ತಿಳಿದಿ, ನಾನು ಕರ್ಕೊಂಡ್ ಬರ್ತೀನಿ ಚಿಕ್ಕಮ್ಮ, ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ರಾಜ್ ನಿಧಾನಕ್ಕೆ ಹೋಗಿ ಅವ್ರ ಚಿಕ್ಕಪ್ಪನ ಎಪ್ಸಿ ಕರ್ಕೊಂಡ್ ಬರ್ತಾನೆ ಹುಷಾರಾಗಿ. ಯಾಕ್ರಿ, ಎಲ್ಲೋಗಿದ್ರಿ ರೀ ನೀವು, ಎಷ್ಟಂತ ನಿಮ್ನ ಹುಡ್ಕೋದು ಅಂತ ಅವ್ರು ಕೇಳ್ತಾ ಇದ್ರು. ನಾನು ಸ್ವರ್ಗದಲ್ಲಿದ್ದೀನಿ ಅಂತ ಅವನು ಹೇಳ್ತಾ ಇರ್ತಾನೆ. ಯಾಕಣ್ಣ ನೀನ್ ನೀರ್ ತರ ಆಡ್ತಿದ್ಯಾ ಅಂತ ರುದ್ರಾಣಿ ಕೇಳ್ತಾ ಇದ್ದಾಗ, ಅತ್ತೆ ಅವ್ರಿಗೆ ನಿದ್ದೆ ಬರ್ತಿದೆ ಬಿಡಿ ಅಂತ ಕಳಿಸ್ಬಿಡ್ತಾನೆ ರಾಜಿನಿ. ಕಾವ್ಯ ಹಾಸಿಗೆಗೋಸ್ಕರ ಕಾಯ್ತಾ ಇರೋಳು. ರಾಜ್ ಬಂದಿದ್ ನೋಡಿ, ಎಲ್ರಿ ಹಾಸಿಗೆ ಅಂತ ಕೇಳ್ತಾ ಇರ್ತಾರೆ. ಸುತ್ಕೊಂಡ್ ಬಂದೆ ಅಂತ ಕೇಳ್ತಾರೆ. ಎಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ. ಏನ್ ನನ್ ಮೇಲೆ ಸೆಟೈರ್ ಆಗ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಮತ್ತೆಲ್ರಿ ನನ್ನ ಹಾಸಿಗೆ, ನಾನು ನಿದ್ದೆ ಮಾಡ್ಬೇಕು ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅದು ಕೆಳಗಡೆ ಅವರೆಲ್ಲರೂ ಕೂತಿದ್ರು, ಮನೆಯವರೆಲ್ಲರೂ. ಈ ಕಡೆ ನೋಡಿದ್ರೆ ಅದು ಚಿಕ್ಕಪ್ಪನ ಮೇಲೆ ಬಿದ್ದೋಗಿ ಆ ಹಾಸಿಗೆನ ಇನ್ನ ತರೋದಿಕ್ ಆಗಲ್ಲ ಅಂತ ಅಲ್ಲೇ ಎಸೆದ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಓ, ಇದೆಲ್ಲ ನಿಮ್ ಪ್ಲಾನೇ ಅನ್ಸುತ್ತೆ ರೀ. ಓ, ಈಗೇನ್ ನೀವು ನಾನ್ ನಿಮ್ ಪಕ್ಕದಲ್ಲಿ ಮಲ್ಕೊಂತೀನಿ ಅಂತ ಆಸೆ ಕಾಣ್ತಾ ಇದ್ದೀರಾ, ಅದೇ ಅಲ್ವಾ ನೀವು ಬಯಸ್ತಾ ಇರೋದು ಅಂತ ಅವಳು ಹೇಳ್ತಾ ಇರ್ತಾಳೆ. ನೋಡಿದ್ರೆ ರಾಜ್ಗೆ ತುಂಬಾ ಕೋಪ ಬಂದಿ, ನೀನ್ ಆತರ ಎಲ್ಲ ಏನು ಊಹೆ ಮಾಡ್ಕೊಳಕ್ ಹೋಗ್ಬೇಡ, ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು, ಬೇಕಂದ್ರೆ ಬೇರೆ ತಂದ್ಕೊಡ್ತೀನಿ, ಸದಿಕ್ಕಿಗಿದೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಕಾವ್ಯಂಗೆ ಇನ್ನ ವಿಧಿ ಇಲ್ದಿರಂಗೆ ಕಾವ್ಯನು ಸಹ ಇನ್ನ ಆ ಹಾಸಿಗೆ ಮೇಲೆ ಮಲ್ಕೊಳ್ಳೋದಿಕ್ ಹೋಗ್ತಾಳೆ. ನೋಡಿದ್ರೆ ಅವಳು ಮ್ಯೂಸಿಕ್ ಕೇಳ್ಕೊಂಡ್ ಮಲ್ಕೊಳ್ಳೋಣ ಅಂತ ಮ್ಯೂಸಿಕ್ನ ಹಾಕೊಂಡಿರ್ತಾಳೆ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ರಾಜ್ಗೆ ತುಂಬಾ ಕೋಪ ಬಂದಿ ಫಸ್ಟ್ ಆ ಮ್ಯೂಸಿಕ್ನ ಆಫ್ ಮಾಡು ಅಂತ ಬೈತಾ ಇರ್ತಾನೆ. ನೋಡಿದ್ರೆ ರಾಜ್ ಹೋಗಿ, ಇವಳು ಆಫ್ ಮಾಡಲ್ಲ, ನಾನೇ ಆಫ್ ಮಾಡ್ಬೇಕು ಅಂತ ಎದ್ದೋಗಿ ಆಫ್ ಮಾಡೋದಿಕ್ ಹೋಗ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯನ ಮೇಲೆ ಬಿದ್ದೋಗೋ ತರ ಆಗಿರ್ತಾನೆ. ಕಾವ್ಯ ಮಲ್ಗಿರೋಳು ಎದ್ ನೋಡಿ, ರೀ ಏನ್ರೀ ಮಾಡ್ತಿದ್ದೀರಾ ಅಂತ ಅವಳು ತುಂಬಾ ಶಾಕ್ ಆಗಿರ್ತಾಳೆ. ಫಸ್ಟ್ ಸಾಂಗ್ ನ ಆಫ್ ಮಾಡು ಅಂತ ಹೇಳಿ ಕಾವ್ಯನ್ ಕೈಯಿಂದಾನೆ ಆ ಸಾಂಗ್ ನ ಆಫ್ ಮಾಡಿಸ್ಬಿಡ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಲ್ಯಾಣ್ ಅಪ್ಪುಗೆ ಕಾಲ್ ಮಾಡಿ, ನಾವು ಮಧ್ಯಾಹ್ನ ಫೋಟೋ ಶೂಟ್ ಮಾಡ್ಕೊಂಡಿದ್ವಲ್ಲ, ಅದ್ರಲ್ಲಿ ನಿನ್ಗೆ ಇಷ್ಟ ಆಗಿರೋ ಫೋಟೋಸ್ನ ಕಳ್ಸು ಅಂತ ಕಲ್ಯಾಣ್ ಕೇಳ್ತಾ ಇರ್ತಾನೆ. ನೋಡಿದ್ರೆ ತುಂಬಾ ಬೇಜಾರಾಗಿ, ಸರಿ ಆಯ್ತು ಕಳಿಸ್ತೀನಿ ಅಂತ ಅವಳಿನ ಹೇಳ್ತಾಳೆ. ಇನ್ನು ಅದ್ರಲ್ಲಿರೋ ಫೋಟೋಸ್ನೆಲ್ಲ ನೋಡಿ ಅವಳೇ ಕುಗ್ಗೋಗ್ತಾ ಇರ್ತಾಳೆ. ಆ ಫೋಟೋಸ್ನ ಹೇಗಾದ್ರೂ ಡಿಲೀಟ್ ಮಾಡ್ಬೇಕು ಅಂತ ಮಾಡ್ಬೇಕಾದ್ರೆ ಅವರ ಅಪ್ಪ ಬಂದು, ಯಾಕೆ ಮಗಳೇ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಏನೂ ಇಲ್ಲಪ್ಪ, ಆಲ್ರೆಡಿ ಅವ್ರ ಹತ್ರ ಒಂದು ಕಾಪಿ ಇದೆ, ನನಗೇನ್ ತಿಕ್ಕಿವ್ರ ಫೋಟೋಸ್ ಅಂತ ಅವಳು ಡಿಲೀಟ್ ಮಾಡ್ತಾ ಇರ್ತಾಳೆ. ಆಗ ಅವ್ರ ದೊಡ್ಡಮ್ಮ ಬಂದು, ಫೋಟೋಸ್ ಏನೋ ಡಿಲೀಟ್ ಮಾಡ್ಬೋದು, ಆದ್ರೆ ನೀನ್ ಮನ್ಸಲ್ಲಿರೋದನ್ನ ಡಿಲೀಟ್ ಮಾಡೋದಿಕ್ ಆಗಲ್ವಲ್ಲ, ಊಹೆ ಮಾಡ್ಕೊ ಸ್ವಲ್ಪ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ನೀ ಕಡೆ ಮನೆ ಮಂದಿಯವರೆಲ್ಲರೂ ಸೇರಿ ಸೀಮಂತ ಮಾಡ್ಬೇಕು ಅಂತ ಯೋಚನೆ ಮಾಡಿ ಪುರೋಹಿತ್ರವ್ರನ್ನ ಕಳ್ಸಿರ್ತಾರೆ. ಪುರೋಹಿತರು, ನಾಳೆ ಸಂಜೆನೆ ಒಳ್ಳೆ ಮುಹೂರ್ತ ಇದೆ, ಎಲ್ಲ ವ್ಯವಸ್ಥೆನ ರೆಡಿ ಮಾಡ್ಕೊಂಬಿಡಿ, ಶ್ರೀಮಂತಕ್ಕೆ ನಾವ್ ರೆಡಿ ಮಾಡ್ಸೋಣ ಅಂತ ಒಪ್ಕೊಂಡಿರ್ತಾರೆ. ಆಗ ರುದ್ರಾಣಿ ಬಂದಿ, ಏನು ಬೆಳಗ್ಗೆನೆ ಪುರೋಹಿತ್ರನ್ನ ಕರ್ಸ್ಬಿಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ, ನಿನಗಂತೂ ಇರಲ್ಲ, ನಮ್ಮ ಅತ್ತೆ ಅವರು ಸೇರಿ ಎಲ್ಲ ಮಾಡ್ತಾ ಇದ್ದಾರೆ, ಖುಷಿ ಪಡು ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಆಗ, ಓ ಶ್ರೀಮಂತನಾ, ಸರಿ ಮಾಡ್ಸ್ರಿ, ಗ್ರ್ಯಾಂಡ್ ಆಗಿ ಮಾಡಿಸ್ರಿ ಅಂತ ಹೊರಟಾಗಿ ಮಾತಾಡ್ತಾ ಇರ್ತಾಳೆ.
ನೋಡಿದ್ರೆ ಕಾವ್ಯ ಬಂದು ಶ್ರೀಮಂತ ವಿಚಾರ ಅವಳಿಗೆ ತಿಳಿದು ತುಂಬಾ ಬೇಜಾರಾಗಿರ್ತಾಳೆ. ಅಲ್ಲ, ನಮ್ಮ ಅಕ್ಕ ಇನ್ನ ಎಷ್ಟ್ ದಿವಸ ಅಂತ ಮೋಸ ಮಾಡ್ತಾಳೆ ಎಲ್ರಿಗೂ ಅಂತ. ಆಗ ಅವಳು ಒಂದು ನಿರ್ಧಾರಕ್ಕೆ ಬಂದು ಏನಾದ್ರೂ ಆಗಿ ಈ ವಿಚಾರನ ತಿಳಿಸ್ಬೇಕು ಅಂತ ಹೊರಡ್ಬೇಕಾದ್ರೆ ಆಗ ಅವಳು ಸ್ವಪ್ನ ತಡೆದ್ಬಿಡ್ತಾಳೆ. ಕಾವ್ಯ, ಬಾ ಅಲ್ಲಿ ನನ್ ಸೀರೆನ ನೋಡ್ಬೇಕು ನಡಿ ಅಂತ ಅವಳ ಹಠದಿಂದ ಇನ್ನ ಕಾವ್ಯಂಗೆ ಏನು ಹೇಳ್ತಾರ ಹಂಗೆ ಬಾಯಿಗೆ ಬೀಗ ಹಾಕಿ ಕರ್ಕೊಂಡೋಗ್ಬಿಟ್ಟಿರ್ತಾಳೆ, ಮಾತಾಡ್ದಿರ ಹಾಗೆ. ಈ ಕಡೆ ನೋಡಿದ್ರೆ, ಅಕ್ಕ ನೀನ್ ಯಾಕೆ ಈ ತರ ಹೇಳ್ಕೊಂಡ್ ಬಂದೆ? ನಾನು ಆ ವಿಚಾರನ ಅಲ್ಲಿ ಎಲ್ಲಾರ ಮುಂದೆನೂ ಹೇಳ್ಬೇಕು. ಇನ್ನ ಎಷ್ಟ್ ದಿವಸ ಅಂತ ಈ ಸುಳ್ಳು ನಾಟಕನ ಅನ್ಭವಿಸ್ತ್ಯಾ? ಎಲ್ಲಾರು ನಿನ್ ಮೇಲೆ ತುಂಬಾ ಖುಷಿ ಪಟ್ಕೊಂಡಿದ್ದಾರೆ. ಇನ್ನ ಶ್ರೀಮಂತ ಮಾಡ್ಸಿ ಇವಾಗ ಅಪ್ಪ ಅಮ್ಮ ಮನೆ ಕಳಿಸ್ತಾರೆ. ಅಲ್ಲಿಂದ ಮಗು ಬಂದಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ಅವರು? ಎಷ್ಟು ಗಾಬರಿ ಆಗ್ತಾರೆ, ಎಷ್ಟು ಬೇಜಾರಾಗ್ತಾರೆ. ನಿನಗಾದ್ರೂ ಏನೂ ಇಲ್ಲ, ಅವ್ರಿಗೆಲ್ಲಾನು ಇದೆ ಅಂತ ಕಾವ್ಯ ಎಷ್ಟೇ ಮಾತನ್ನ ಹೇಳ್ತಿದ್ರು ಅವಳು ನಿರಾಕರಿಸಿ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ನಾನು ನೋಡ್ಕೊಂತೀನಿ ಅಂತ ಅವಳ ಹಠದಲ್ಲೇ ಅವಳ ಹಠನ ಸಾಧಿಸ್ತಾ ಇರ್ತಾಳೆ. ದಿವಸ ಅಂತ ಸಾಧಿಸ್ತೀಯ ಅಕ್ಕ, ಸಾಕು ಅಕ್ಕ, ಬಿಟ್ಟಾಕ್ಬಿಡು. ಈ ವಿಚಾರನ ಹೇಳಿದ್ರೆ ಹೊಡಿತಾರ, ಒಂದೆರಡು ಡೇಟ್ ಹೊಡಿಸ್ಕೊ, ಬೈತಾರ ಬೈಸ್ಕೊ, ಆಗತ್ತ ನೀನು ಈ ತರ ಸುಳ್ಳು ಮೇಲೆ ಸುಳ್ಳು ಹಾಕಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಈಗ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ನಾನು ಆಲ್ರೆಡಿ ಒಂದು ಪ್ಲಾನ್ ಮಾಡ್ಕೊಂಡಿದೀನಿ. ಹೇಗಿದ್ರು ಈಗ ನಾನು ಶ್ರೀಮಂತ ಮುಗಿಸ್ಕೊಂಡು ಅಪ್ಪ ಅಮ್ಮ ಮನೆಗೆ ಹೋಗ್ತೀನಿ, ಅಲ್ಲೇ ಅಬಾರ್ಷನ್ ಮಾಡಿಸ್ಕೊಂಡ್ಬಿಟ್ಟೆ ಅಂತ ನಾಟಕ ಹಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾ, ಈ ನಾಟಕ ಮುಚ್ಚೋದಿಕ್ಕೆ ಇನ್ನೊಂದು ನಾಟಕನ? ಅಪ್ಪ ಅಮ್ಮ ಗತಿ ಏನಾಗ್ಬೇಕು ಅಂತ ಅವಳು ತುಂಬಾ ಎಮೋಷನಲಿ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಸ್ವಪ್ನ, ನಾನ್ ಸತ್ತೋದ್ರೆ ನಿನಗೆ ತುಂಬಾ ಖುಷಿನಾ? ಹೇಳು, ನಾನು ಹೀಗೆ ಸತ್ತೋಗ್ಬಿಡ್ತೀನಿ, ಇಲ್ಲ ಶ್ರೀಮಂತ ಆಗಿದ ತಕ್ಷಣನೇ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಏನ್ ನನಗೆ ಎದುರಿಸ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ. ನಾನೇನು ಎದುರಿಸ್ತಾ ಇಲ್ಲ, ನೀನ್ ನನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಏನಾದ್ರೂ ಮಾಡ್ತೀಯ ಅಂತ ನನಗೆ ಗೊತ್ತು ಅಂತ ಅವಳ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಕಾವ್ಯನ್ಗೆ ತುಂಬಾ ಬೇಜಾರಾಗಿ ಏನಪ್ಪಾ ಮಾಡೋದು ಅಂತ ಅವಳಿನ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಮಾತಾಡ್ತಾ ಇರೋದ್ನ ಕಾವ್ಯ ಕೇಳಿಸ್ಕೊಂತಾ ಇರ್ತಾಳೆ. ಶ್ರೀಮಂತನ ಹೇಗ್ ಮಾಡೋದು ಅಂತ. ಇದೇ 25 ವರ್ಷ ಆದ್ಮೇಲೆ ನಾವ್ ಮನೆಯಲ್ಲಿ ಶ್ರೀಮಂತ ನಡೀತಾ ಇರೋದು ಅಂತ ಅವ್ರ ಸಂಭ್ರಮದಲ್ಲಿ ಇರ್ತಾರೆ. ನೋಡಿದ್ರೆ ಗೊತ್ತಾಗ್ತಿದೆ ಅತ್ತೆ, ನಿಮ್ ಮುನಿ ಮೊಮ್ಮಗನ್ನ ನೋಡ್ಬೇಕು ಅನ್ನೋ ಆಸೆಯಲ್ಲಿ ನೀವಿದ್ದೀರಾ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಈಗ ಕಾವ್ಯ ಎಲ್ಲರಿಗೂ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಮನೆ ಮಂದಿಯವ್ರಿಗೆ ತಿಳಿಸ್ತಾಳ. ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಮೈಕಲ್ನ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವನೇನಾದ್ರೂ ಬಂದಿ ಸ್ವಪ್ನನ ಕಿಡ್ನಾಪ್ ಮಾಡಿಸಿದ್ದು ರಾಹುಲ್ ಅನ್ನೋ ವಿಚಾರನ ಹೇಳ್ತಾನ ಅನ್ನೋನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.